ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ. ಇವತ್ತಿನ ಟಾಪಿಕ್ ಬಂದು ಏನ್ದ್ರ ಬಗ್ಗೆ ಅಂದರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಕರ್ನಾಟಕ PGCET ಎಂ.ಫಾರ್ಮ್ ಮತ್ತು ಫಾರ್ಮ್ ಡಿ 2024 ಮತ್ತು 2025 ಬಗ್ಗೆ. ಇವತ್ತಿನ ವಿಡಿಯೋ ಬಂದು ಭಾಳ ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್. ಯಾರ್ಯಾರು ಈ ವರ್ಷ PGCET ಎಂ.ಫಾರ್ಮ್ ಮತ್ತು ಫಾರ್ಮ್ ಡಿ ಅಟೆಂಡ್ ಆಗ್ತಿದ್ದೀರಾ ಅಥವಾ ಯಾರ್ಯಾರು ಬರಿಬೇಕು ಅಂತ ಅನ್ಕೊಂಡಿದ್ದೀರಾ, ಅವರು ಈ ವಿಡಿಯೋನ ಮಿಸ್ ಮಾಡದೆ ತಪ್ಪದೆ ನೋಡಿ ಕೊನೆ ತನಕ. ಯಾಕೆ ಅಂತಂದ್ರೆ ಈ ವಿಡಿಯೋದಲ್ಲಿ ನೀವು ಬರೆಯೋ PGCET ಎಕ್ಸಾಮ್ ಯಾವ ರೀತಿ ರ್ಯಾಂಕ್ನ ಅನೌನ್ಸ್ ಮಾಡ್ತಾರೆ, ಎಷ್ಟು ಮಾರ್ಕ್ಸ್ ತೆಗೆದ್ರೆ ನೀವು ಎಲಿಜಿಬಲ್ ಇರ್ತೀರಾ ನೀವು ಸೀಟ್ ತಗೊಳಕ್ಕೆ. ಅವರು ಬರೀ PGCET ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಾ ಅಥವಾ ಥಿಯರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಾ, ಅವೆರಡು ಈಕ್ವಲ್ ಇದ್ರೆ ಯಾವ ರೀತಿ. ಈ ಥರ ನಿಮ್ಗೆ ಎಷ್ಟೊಂದು ಜನಕ್ಕೆ ಡೌಟ್ ಇದೆ. ಎಷ್ಟೊಂದು ಜನಕ್ಕೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರ. ಈ ವಿಡಿಯೋನ ಯಾರು ಮಿಸ್ ಮಾಡದೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಇದನ್ನ ನೀವು ತಿಳ್ಕೊಂಡು ಒಂದು ಅಪ್ರಾಕ್ಸಿಮೇಟ್ ಆಗಿ ನಿಮ್ ಗೋಲ್ ಇಟ್ಕೊಂಡ್ರೆ ನಿಮ್ಗೆ ಬೇಕಿರೋ ಕಾಲೇಜಸ್ ಸಿಗ್ಬೋದು. ಆದ್ರಿಂದ ವಿಡಿಯೋನ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಆಲ್ಮೋಸ್ಟ್ ಎಲ್ಲರೂ ನಿಮ್ಮ CET ಅಪ್ಲಿಕೇಶನ್ ಆಗ್ತಿದ್ರ ಅಂತ ಅನ್ಕೋತೀನಿ. ಈಗ ಆಲ್ರೆಡಿ 12th ಇವತ್ತು. ಇನ್ನು 4-5 ಡೇಸ್ ಇದೆ, ಅಂದ್ರೆ 18th ತನಕ ಟೈಮ್ ಇದೆ. ಯಾರು ಡಿಲೇ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಎಷ್ಟೊಂದು ಜನ ಹೇಳ್ತಿದ್ದೀರಾ ಪೇಮೆಂಟ್ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಹಾಕಾದ್ಮೇಲೆ ಚಲನ್ ಡೌನ್ಲೋಡ್ ಆಗ್ತಿಲ್ಲ, ಇನ್ನು ಪೇಮೆಂಟ್ ಸ್ಟೇಟಸ್ ಡನ್ ಅಂತ ತೋರಿಸ್ತಿಲ್ಲ, ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ. ಇದಕ್ಕೆ ಏನ್ ಮಾಡೋದು ಅಂತ ನೀವು ಎಷ್ಟೊಂದು ಜನ ಎಣ್ಣೆಯಿಂದ ಹೇಳ್ತಾ ಇದ್ದೀರಾ. ಅದು ಪ್ರೊಸೆಸ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಅಮೌಂಟ್ ಪೇ ಆದ್ಮೇಲೆ ಅದು 1 ಡೇ ಅಥವಾ 1.5 ಡೇ 2 ಡೇ ಬೇಕು ಅದು ಪ್ರೊಸೆಸ್ ಆಗಕ್ಕೆ. ಹಾಗೆ ನೀವು 18ನೇ ಕೊನೆ ತಾರೀಕು ಗಂಟ ನೀವು ಯಾರು ಕಾಯಕ್ ಹೋಗ್ಬೇಡಿ. ಆದಷ್ಟು ಬೇಗ ಎಲ್ಲ ಫಿಲ್ ಮಾಡಿ ಪೇಮೆಂಟ್ನ ಕಟ್ಬಿಡಿ. ಯಾಕಂದ್ರೆ ಅದು ಪ್ರೊಸೆಸ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಆಮೇಲೆ ಲೇಟ್ ಆದ್ರೆ ನೀವು ಟೆನ್ಷನ್ ಮಾಡ್ಕೋತೀರಾ. ಅದಕ್ಕೂ ಮುಂಚೆ ಬನ್ನಿ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋ ಏನ್ರ ಬಗ್ಗೆ ಅಂತಂದ್ರೆ ನಿಮ್ಗೆ ಗೊತ್ತು, ಪಾಸಿಂಗ್ ಮಾರ್ಕ್ಸ್ ಆಫ್ PGCET ಎಂ.ಫಾರ್ಮ್ ಮತ್ತೆ ಫಾರ್ಮ್ ಡಿ 2024. ನೋಡಿ, ಡಿಟರ್ಮಿನೇಷನ್ ಆಫ್ ಮೆರಿಟ್ ಅಂಡ್ ಪಬ್ಲಿಕೇಶನ್ ಆಫ್ ರಿಸಲ್ಟ್. ನಿಮ್ದು ಮೆರಿಟ್ ಲಿಸ್ಟ್ ಬಿಡ್ತಾರಲ್ಲ, ನಿಮ್ ರ್ಯಾಂಕಿಂಗು ಮತ್ತೆ ನಿಮ್ ರಿಸಲ್ಟ್ ನ ಯಾವ ರೀತಿ ಬಿಡ್ತಾರೆ ಅಂತಂದ್ರೆ ಮೇಜರ್ ಆಗಿ 3 ಪಾಯಿಂಟ್ಸ್ ಇದೆ. ನೋಡಿ, ಮೊದಲನೇ ಪಾಯಿಂಟ್ ಬಂದು ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ obtained in the entrance test and secured in the qualifying examination in the ratio of 1:1. ಈ ಪಾಯಿಂಟ್ ಅಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಏನು ಅಂತಂದ್ರೆ, ಮೆರಿಟ್ ಲಿಸ್ಟ್ ಯಾವ ರೀತಿ ಅವರು ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ, ನೀವು PGCET ಬರೀತಿರಲ್ಲ ಎಂ.ಫಾರ್ಮ್ ಮತ್ತೆ ಫಾರ್ಮ್ ಡಿಗೆ, ಅದ್ರಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೋತೀರಾ ಅದ್ರ ಮೇಲೆ ಒಂದು ಮೆರಿಟ್ ಲಿಸ್ಟ್ ನ ಪ್ರಿಪೇರ್ ಮಾಡ್ತಾರೆ. ನಿಮ್ದು ಟೋಟಲ್ ರ್ಯಾಂಕ್ ಬಿಡೋದವರು ಜಸ್ಟ್ PGCET ಇಂದ ಮಾತ್ರ ಅಲ್ಲ. ನೋಡಿ, ಅಂಡ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇನ್ ದ ರೇಷಿಯೋ ಆಫ್ 1:1. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತಂದ್ರೆ B.Pharm ಮಾರ್ಕ್ಸ್. B.Pharmದು ನೀವು B.Pharm ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿರ್ತೀರಾ ಅದನ್ನು ಕನ್ಸಿಡರ್ ಮಾಡ್ತಾರೆ. ಟೋಟಲ್ ಆಗಿ ನಿಮ್ನ ರ್ಯಾಂಕ್ ನ ಅನೌನ್ಸ್ ಮಾಡ್ಬೇಕಾದ್ರೆ ಅವರು ಜಸ್ಟ್ PGCET ಮಾರ್ಕ್ಸ್ ನ ಮಾತ್ರ ಅವರು ಕನ್ಸಿಡರ್ ಮಾಡಲ್ಲ. 50% PGCET ಮಾರ್ಕ್ಸ್, 50% ನಿಮ್ B.Pharm ಅಲ್ಲಿ ಪಡೆದಿರೋ ಮಾರ್ಕ್ಸ್ ನ ಕನ್ಸಿಡರ್ ಮಾಡಿ ಅವರು ನಿಮ್ಗೆ ರ್ಯಾಂಕ್ ನ ಅಸೈನ್ ಮಾಡಿ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ವಿಲ್ ಬಿ ಪಬ್ಲಿಷ್ಡ್ ಇನ್ ದ ಅಫಿಷಿಯಲ್ KA ವೆಬ್ಸೈಟ್. ನಿಮ್ಮ ಮೆರಿಟ್ ಲಿಸ್ಟ್ ಅಥವಾ ನಿಮ್ಮ ರ್ಯಾಂಕಿಂಗ್ ನ KA ವೆಬ್ಸೈಟ್ ಅಲ್ಲಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ಪಬ್ಲಿಷ್ ಮಾಡ್ತಾರೆ ಎಕ್ಸಾಮಿನೇಷನ್ ಆದ್ಮೇಲೆ. ನೋಡಿ, ಇದು ಥರ್ಡ್ ಪಾಯಿಂಟ್, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದು the minimum percentage of marks for eligibility in the entrance test is 50% for general merit candidates and 50% for candidates belonging to SC, ST and OBC category. ಏನು ಅಂತಂದ್ರೆ ನಿಮ್ಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತಂದ್ರೆ, ಈ ಎಕ್ಸಾಂಪಲ್ ನೀವು PGCET ನ 100 ಮಾರ್ಕ್ಸ್ಗೆ ಬರೀತಾ ಇದ್ದೀರಾ. ಜನರಲ್ ಮೆರಿಟ್ ಅವರು ಮಿನಿಮಮ್ ಅವರು 50 ಮಾರ್ಕ್ಸ್ ಮೇಲೆ ತಗಿಲೇಬೇಕು. 50 ಮತ್ತು 50ಕ್ಕಿಂತ ಹೆಚ್ಚಿಗೆ ತೆಗೆದ್ರೆ ಅವರು ಜನರಲ್ ಮೆರಿಟ್ ಅವ್ರು ಎಲಿಜಿಬಲ್ ಸೀಟ್ ತಗೊಳಕ್ಕೆ ಅಥವಾ ಫರ್ದರ್ ಪ್ರೊಸೀಜರ್ ಅಲ್ಲಿ ಇನ್ವಾಲ್ವ್ ಆಗಕ್ಕೆ. ಮತ್ತೆ ಅದ್ ಬಿಟ್ಟು 40 ಹಂಗಂದ್ರೆ 100ಕ್ಕೆ 40 ಮಾರ್ಕ್ಸ್ ತಗೊಂಡ್ರೆ SC, ST ಮತ್ತೆ OBC ಕ್ಯಾಟಗರಿ ಯಾರ್ಯಾರು ಬರ್ತಿಲ್ಲ ಅವರೆಲ್ಲ ಎಲಿಜಿಬಲ್. ಜನರಲ್ ಮೆರಿಟ್ ಅವರು 100 ಮಾರ್ಕ್ಸ್ಗೆ ಮಿನಿಮಮ್ 50 ಮಾರ್ಕ್ಸ್ ಅಥವಾ 50 ಮೇಲೆ ತಗೊಳ್ಳೇಬೇಕು ಅವರು ಎಲಿಜಿಬಲ್ ಆಗಕ್ಕೆ ಅಥವಾ ಸೀಟ್ ತಗೊಳಕ್ಕೆ. SC ಮತ್ತೆ ST ಅಂಡ್ OBC, ಈ ಕ್ಯಾಟಗರಿ ಅವರು ಮಿನಿಮಮ್ 100ಕ್ಕೆ 40 ಮಾರ್ಕ್ಸ್ ತಗೊಂಡ್ರೆ ಅವರು ಎಲಿಜಿಬಲ್ ಇರ್ತಾರೆ ಅವರು ಸೀಟ್ ತಗೊಳಕ್ಕೆ ಮತ್ತೆ ಫರ್ದರ್ ರೌಂಡ್ಸ್ಗೆ. ಇದಂತೂ ಬಹಳ ನೆನ್ಪಿಟ್ಕೊಳ್ಳಿ. ಯಾರು 40 ಕೆಳಗೆ ತೆಗಿಯಕ್ ಹೋಗ್ಬಿಡಿ.
SC ST ಅಥವಾ OBC ಕ್ಯಾಟಗರಿ ಅವರು. ಸೊ ಜನರಲ್ ಮೆರಿಟ್ ಅವರು ಮಿನಿಮಮ್ 50 ಮೇಲೆ ತೆಗಿಲೇಬೇಕು, 100ಕ್ಕೆ 50 ಇಲ್ಲ 100ಕ್ಕೆ 40. ಸೊ ಇದು ಮೆರಿಟ್ ಲಿಸ್ಟ್ ಬಗ್ಗೆ ಆಯ್ತು. ಸೊ ನಿಮ್ನ ರ್ಯಾಂಕ್ ನ ಹೇಗ್ ಬಿಡ್ತಾರೆ ಅಂತಂದ್ರೆ ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳ್ತೀನಿ ನೋಡಿ. ಕಾಂಪಿಟೇಷನ್ ಆಫ್ ರಿಸಲ್ಟ್ ಕ್ರೈಟೀರಿಯಾ. ಸೊ ನಿಮ್ ರಿಸಲ್ಟ್ ನ ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂತ. ಸೊ ಲಾಸ್ಟ್ ಪಾಯಿಂಟ್ ಹೇಳ್ದಂಗೆ ಅಬೋವ್ 50% ಇನ್ PGCET ಫಾರ್ ಜನರಲ್ ಮೆರಿಟ್ ಅವ್ರಿಗೆ ಮಿನಿಮಮ್ 50% ಮೇಲೆ ಇರಬೇಕು. ಹಂಗಂದ್ರೆ 100 ಮಾರ್ಕ್ಸಿಗೆ ನಾವು ಯೂಶುವಲಿ PGCET ಬರೆಯೋದು. 100 ಮಾರ್ಕ್ಸಿಗೆ ಮಿನಿಮಮ್ 50 ಅಥವಾ 50 ಮೇಲೆ ತಗಿಲೇಬೇಕು ಜನರಲ್ ಮೆರಿಟ್ ಅವರು. ಸೊ ಅಂಡ್ ನೆಕ್ಸ್ಟ್ 40% ಅಬೋವ್ ಇನ್ PGCET ಫಾರ್ SC ST OBC. ಸೊ SC ಮತ್ತೆ ST OBC ಅವರಿಗೆ ಮಿನಿಮಮ್ 100ಕ್ಕೆ 40 ಅಥವಾ 40 ಮೇಲೆ ತೆಗೆದ್ರೆ ಅವರು ಎಲಿಜಿಬಲ್ ಇರ್ತಾರೆ. ಸೊ ಆ ರೀತಿ ಕೌಂಟ್ ಮಾಡ್ತಾರೆ. ಇದು ಮೊದಲನೇ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಬಹಳ ಇಂಪಾರ್ಟೆಂಟ್ ನೋಡಿ, ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ PGCET ಫಸ್ಟ್ ಆರ್ಡರ್. ಸೊ ಡಿಸೆಂಡಿಂಗ್ ಅಂತಂದ್ರೆ ಜಾಸ್ತಿಯಿಂದ ಕಡಿಮೆ ನಿಮ್ಗೆ ಗೊತ್ತು. ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತೀರಾ PGCET ಅವ್ರ ರ್ಯಾಂಕ್ 1 ಇಂದ 1, 2, 3 ಈ ತರ ಪ್ರಿಪೇರ್ ಆಗಿ ಲಿಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇದು ಪ್ರೊಡ್ಯೂಸ್ ಆಗುತ್ತೆ ಸೆಕೆಂಡ್ ಪಾಯಿಂಟ್. ಸೊ ಥರ್ಡ್ ಪಾಯಿಂಟ್ ಬಂದು ಇಫ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಸೆಕ್ಯೂರ್ಡ್ ಸೇಮ್ ಮಾರ್ಕ್ಸ್ ಇನ್ PGCET ದೆನ್ ಗೋ ಟು ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಟೇಕನ್ ಇನ್ UG. ಸೊ ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ ಎಷ್ಟೊಂದು ಜನ CET ಫಾರ್ ಎಕ್ಸಾಂಪಲ್ 45 ಜನ ತೆಗೆದಿರ್ತಾರೆ ಅನ್ಕೊಳ್ಳಿ. 45 ಮಾರ್ಕ್ಸ್ ನ PGCET ಒಂದು 10 ಜನ 45 ಮಾರ್ಕ್ಸ್ ನೇ ಪಡೆದಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಒಂದೇ ರ್ಯಾಂಕ್ ನ ಅಸೈನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಒಂದು ರ್ಯಾಂಕ್ ಇಂದ ಒಂದೇ ಸೀಟ್ ಕೊಡಕ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ, ಇಲ್ಲಿ ಇನ್ಫಾರ್ಮ್ ಮಾಡಿದಾರೆ, ಅದೇ ಥರ್ಡ್ ಪಾಯಿಂಟ್ ಅಲ್ಲಿ ಇರೋದು. ಇಫ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಸೆಕ್ಯೂರ್ಡ್ ಸೇಮ್ ಮಾರ್ಕ್ಸ್ ಇನ್ PGCET ದೆನ್ ಗೋ ಟು ದ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಟೇಕನ್ ಇನ್ UG ಅಂದ್ರೆ ನಿಮ್ಮ B ಫಾರ್ಮಸಿಯಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾ ಹೇಳ್ದಂಗೆ ಇಬ್ರು ಸ್ಟೂಡೆಂಟ್ಸ್ ಒಂದೇ ರೀತಿ 45 ಮಾರ್ಕ್ಸ್ ತೆಗ್ದಿರ್ತಾರೆ ಅಂತಂದ್ರೆ ಅವಾಗ ಅವರು B ಫಾರ್ಮ್ ರಿಸಲ್ಟ್ ಚೆಕ್ ಮಾಡ್ತಾರೆ. ಅವರು ಅಟೆಂಪ್ಟ್ಸ್ ನ ಎಷ್ಟು ತಗೊಂಡಿದ್ರು B ಫಾರ್ಮ್ ಕಂಪ್ಲೀಟ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಒಂದ್ ಸೆಮಿಸ್ಟರ್ ಅಲ್ಲಿ 2 ಅಟೆಂಪ್ಟ್ ನ ತಗೊಂಡಿದ್ದಾನೆ ಅಂತಂದ್ರೆ ಸೊ ಇನ್ನೊಬ್ಬ ಸ್ಟೂಡೆಂಟ್ 2 ಅಟೆಂಪ್ಟ್ ಕೂಡ ತಗೊಂಡಿರಲ್ಲ. ಸೊ ನೀವೇನೋ ಅಟೆಂಪ್ಟ್ ತಗೊಂಡಿದ್ರೆ ಜಾಸ್ತಿ, ಸೊ ಅವ್ರ ರ್ಯಾಂಕು ಅವನ್ಕಿಂತ ಕೆಳಗ್ ಬರುತ್ತೆ. ಸೊ 45 ತೆಗ್ದಿದ್ರೆ ಅವ್ನ್ 45ನೇ ರ್ಯಾಂಕ್ ಇದ್ರೆ ಅಟೆಂಪ್ಟ್ ಏನಾದ್ರು ಜಾಸ್ತಿ ತಗೊಂಡಿದ್ರೆ ನಿಮ್ಗೆ 46th ರ್ಯಾಂಕ್ ಬರುತ್ತೆ. ಹಂಗಂದ್ರೆ ಒಂದ್ ರ್ಯಾಂಕು ಅವ್ನ್ ನೆಕ್ಸ್ಟ್ ಬರುತ್ತೆ. ಸೊ ಇದು ಅಸೆಂಡಿಂಗ್ ಅಂತಂದ್ರೆ ಸ್ಟಾರ್ಟ್ 1, 2, 3 ಈ ತರ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಇಫ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಸೆಕ್ಯೂರ್ಡ್ ಸೇಮ್ ಮಾರ್ಕ್ಸ್ ಇನ್ PGCET ಅಂಡ್ ಸೇಮ್ ನಂಬರ್ ಆಫ್ ಅಟೆಂಪ್ಟ್ಸ್ ಟೇಕನ್ ಇನ್ UG, ಹಂಗಂದ್ರೆ B ಫಾರ್ಮಸಿಲಿ ಕೂಡ ಸೇಮ್ PGCET ತಗೊಂಡಿರ್ತಾರ ಮತ್ತೆ ಸೇಮ್ ಅಟೆಂಪ್ಟ್ಸ್ ಕೂಡ ತಗೊಂಡಿರ್ತಾರ, ದೆನ್ ಪರ್ಸೆಂಟೇಜ್ ಆಫ್ ಟೋಟಲ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ UG. ಸೊ ನೀವೇನಾದ್ರೂ ಯಾವ್ದಾರ ಕ್ಯಾಂಡಿಡೇಟ್ಸ್ ಇಬ್ರು ಕೂಡ ಸೇಮ್ ಮಾರ್ಕ್ಸ್, ಫಾರ್ ಎಕ್ಸಾಂಪಲ್ 45 ಮಾರ್ಕ್ಸ್ ತಗೊಂಡಿರ್ತಾರೆ PGCET ಸೊ ಅಟೆಂಪ್ಟ್ ಕೂಡ ಸೇಮ್ ನೇ ತಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರಿಬ್ರು ಕೂಡ ಒಂದೊಂದು ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಿರ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಟೋಟಲ್ ಮಾರ್ಕ್ಸ್, ಸೊ ಅವ್ರಿಬ್ರದ್ದು ಕನ್ಸಿಡರ್ ಮಾಡ್ತಾರೆ. ಏನು ಅಂತಂದ್ರೆ ಅವನೆಷ್ಟು ಟೋಟಲ್ ಮಾರ್ಕ್ಸ್ ಪರ್ಸೆಂಟೇಜ್ ತಗೊಂಡಿದ್ದಾನೆ ಮತ್ತೆ ಈ ವ್ಯಕ್ತಿ ಎಷ್ಟು ಟೋಟಲ್ ಮಾರ್ಕ್ಸ್ ತಗೊಂಡಿದ್ದಾನೆ ಅದನ್ನ ಕನ್ಸಿಡರ್ ಮಾಡಿ ಯಾರು ಜಾಸ್ತಿ ತಗೊಂಡಿರ್ತಾರೆ ಸೊ ಅವ್ರಿಗೆ ಫಸ್ಟ್ ರ್ಯಾಂಕ್ ಅಸೈನ್ ಮಾಡ್ತಾರೆ. ಆಮೇಲೆ ಯಾರು ಕಮ್ಮಿ ತಗೊಂಡಿರ್ತಾರೆ ಅವ್ರ ನೆಕ್ಸ್ಟ್ ರ್ಯಾಂಕ್ ನ ಅಸೈನ್ ಮಾಡ್ತಾರೆ. ಸೊ ಇದು ಡಿಸೆಂಡಿಂಗ್ ಅಂದ್ರೆ ಜಾಸ್ತಿಯಿಂದ ಕಮ್ಮಿ. ಸೊ ಯಾರು ಜಾಸ್ತಿ ತಗೊಂಡಿರ್ತಾರೆ ಅವ್ರಿಗೆ ಫಸ್ಟ್ ರ್ಯಾಂಕ್ ನ ಅಸೈನ್ ಮಾಡಿ ಅವ್ರ ನೆಕ್ಸ್ಟ್ ಇವ್ರಿಗೆ ಅಸೈನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಇಫ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಸೆಕ್ಯೂರ್ಡ್ ಮೋರ್ ಮಾರ್ಕ್ಸ್ ಇನ್ PGCET ಸೇಮ್ ಮಾರ್ಕ್ಸ್, ಹಂಗಂದ್ರೆ ಸೇಮ್ ಇಬ್ರು ಕೂಡ ಸೇಮ್ ಮಾರ್ಕ್ಸ್ ತಗೊಂಡಿರ್ತಾರೆ ಮತ್ತೆ ಸೇಮ್ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್, ಸೊ ಅವ್ರಿಬ್ರು ಕೂಡ ಸೇಮ್ ಟೋಟಲ್ ಆಫ್ ಅಟೆಂಪ್ಟ್ ಸರ್ಟಿಫಿಕೇಟ್ ಅಥವಾ ಅಟೆಂಪ್ಟ್ ತಗೊಂಡಿರ್ತಾರೆ. ಸೊ ಮತ್ತೆ ಅವ್ರದ್ದು ಪರ್ಸೆಂಟೇಜ್ ಕೂಡ ಸೇಮ್ ಇರುತ್ತೆ UG ಎಕ್ಸಾಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಬ್ರದ್ದು 75% ಇದ್ರೆ ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 5ನೇ ಕ್ರೈಟೀರಿಯಾ ಇನ್ UG ದೆನ್ ಗೋ ಟು ಪರ್ಸೆಂಟೇಜ್ ಆಫ್ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಸೆಕ್ಯೂರ್ಡ್ ಇನ್ UG. ಸೊ ಅವಾಗ ಅವರು ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಟೋಟಲ್ ಪರ್ಸೆಂಟೇಜ್ ಎಷ್ಟು ತಗೊಂಡಿರ್ತಾರೆ ಅದನ್ನ ಚೆಕ್ ಮಾಡಿ ರ್ಯಾಂಕ್ ನ ಅಸೈನ್ ಮಾಡ್ತಾರೆ. ಸೊ ಇದು ಹೆಂಗೆ ಅಂತಂದ್ರೆ ಟೋಟಲ್ ನಂಬರ್ ಆಗಿ ನೀವು B ಫಾರ್ಮ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗ್ದಿರ್ತೀರ ಟೋಟಲ್ ಆಗಿ. ಫಾರ್ ಎಕ್ಸಾಂಪಲ್ ಒಬ್ರದ್ದು 8.6 CGPA ಇದ್ರೆ ಇನ್ನೊಬ್ರದ್ದು 8.59 CGPA ಇದ್ರೆ 8.6 ಇರೋರ್ದೆ ಫಸ್ಟ್ ರ್ಯಾಂಕ್ ನ ಜಾಸ್ತಿ ರ್ಯಾಂಕ್ ನ ಕೊಟ್ಟು ನೆಕ್ಸ್ಟ್ 8.59 ಇರೋರ್ದ ಅವ್ರ ನೆಕ್ಸ್ಟ್ ರ್ಯಾಂಕ್ ನ ಅಸೈನ್ ಮಾಡ್ತಾರೆ. ಸೊ ಈ ರೀತಿ ಅವರು ನಿಮ್ನ ಮಾರ್ಕ್ಸ್ ಅಥವಾ PGCET ಮಾರ್ಕ್ಸ್ ಮತ್ತು B ಫಾರ್ಮ್ ಮಾರ್ಕ್ಸ್ ಅಥವಾ ನಂಬರ್ ಆಫ್ ಅಟೆಂಪ್ಟ್ಸ್
ಸೊ ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಟೆಂಪ್ಟ್ ಸರ್ಟಿಫಿಕೇಟ್ ಏನಕ್ಕೆ ಯೂಸ್ ಅಂತ. ಸೊ ಇದರಿಂದ ಯೂಸ್ ಆಗುತ್ತೆ. ಸೊ ಯಾರು ಕೂಡ ತಪ್ಪಾಗೆಲ್ಲ ಹಾಕಕ್ ಹೋಗ್ಬೇಡಿ. ಸೊ ಎಷ್ಟೊಂದ್ ಜನ ಅಟೆಂಪ್ಟ್ ಸರ್ಟಿಫಿಕೇಟ್ ಬಗ್ಗೆನೂ ನೀವು ಕೂಡ ಡೌಟ್ ಕೇಳ್ತಿದ್ರಿ. ಸೊ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೇನೆ ಅಟೆಂಪ್ಟ್ ಸರ್ಟಿಫಿಕೇಟ್ ಅಂದ್ರೆ ಹೆಂಗೆ, ಸೊ ಯಾವ ರೀತಿ ಇರುತ್ತೆ ಮತ್ತೆ ಎಲ್ಲಿ ಮಾಡಿಸ್ಕೋಬಹುದು. ಕಾಲೇಜಲ್ಲೇ ಮಾಡಿಸ್ಕೊಳ್ಳೋದು ಎಲ್ಲರೂ. ಸೊ ನಿಮ್ಗೆ ಎಷ್ಟೊಂದು ಡೌಟ್ ಇದೆ, ಒಂದ್ ಸಬ್ಜೆಕ್ಟ್ ಅಲ್ಲಿ ಒಂದೇ ಸಲಿ 2 ಸಲ ಅಟೆಂಪ್ಟ್ ಆಗಿದ್ರೆ ಇಡೀ ಸಮ್ಮಿಗೆ 2 ಸಲ ಹಾಕ್ಬೇಕಾ, ಈ ತರ ಎಲ್ಲ ಡೌಟ್ ಇದೆ. ಸೊ ಆದಷ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಮಾರ್ಕ್ಸ್ ಬಗ್ಗೆ. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಇದು ಬಹಳ ಇಂಪಾರ್ಟೆಂಟು. ಸೊ ನೀವು ಮಾರ್ಕ್ಸ್ ಮತ್ತೆ ನಿಮ್ B.Pharm ಮಾರ್ಕ್ಸ್ ನೀವು ಆದಷ್ಟು ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನಿಮ್ಗೆ ಇಷ್ಟ ಆಗಿರೋ ಕಾಲೇಜಸ್ ಸಿಗ್ಬೋದು ಅಂತ ಕೇಳ್ತೀನಿ. ಸೊ ನೆಕ್ಸ್ಟ್ ಬಂದು, ಸೊ ಥ್ಯಾಂಕ್ ಯು ಗೈಸ್ ಫಾರ್ ಆಲ್ PG CET M.Pharm ಮತ್ತೆ Pharm D ಅಪ್ಡೇಟ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ಈ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸೊ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅದಕ್ಕೂ ಕೂಡ ಜಾಯ್ನ್ ಆಗಿ. ಸೊ ನಿಮ್ ಯಾವುದೇ ಫ್ರೆಂಡ್ಸು PG CET ಎಕ್ಸಾಮ್ನ ಬರೀತಿದ್ದಾರೆ, ಅವ್ರಿಗೆ ಈ ಚಾನಲ್ ಬಗ್ಗೆ ಅಥವಾ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಅವ್ರಿಗೆ ಅಪ್ಡೇಟ್ ಇಲ್ಲ ಅಂದ್ರೆ ಅವರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು.